ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಬಯಸದೇ ಬಂದೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ ಹೇಳಿದ್ರೆ ಇಂದಿನ ಸಂಚಿಕೆಯಲ್ಲಿ ವಿಕಾಸ್ನ ಪಂಚ ಶರ್ಟ್ನಲ್ಲಿ ನೋಡಿ ದುಷ್ಟೇ ಆಗುತ್ತೆ ಎಂದು ಮೂಗು ಕಚ್ಚಿ ಹೋಗುತ್ತಿದ್ದ ಹುಡುಗಿ ನೋಡಿ ಕಣ್ಣು ದೊಡ್ಡದು ಮಾಡಿ ನೋಡ್ತಿದ್ದ ವಿಕಾಸ್. ಮುಂದೆ ಚಂದು ಮಾತ್ರ ವಜ್ರಮಣಿ ಎಷ್ಟು ಕ್ಯೂಟ್ ಆಗಿದ್ದಾರೆ ಎಂದು ನಗುತ್ತಾ ಹೊರಗೋಗ್ತಾಳೆ. ವಿಕಾಸ್ ಕೂಡ ಹುಡುಗಿ ಈಗೀಗ ತುಂಬ ತಲೆ ಕೆಡಿಸ್ತಾಳೆ, ಮುದ್ದು ಕುಳ್ಳಿ ಎಂದು ನಗುತ್ತಾ ಕನ್ನಡ ಮುಂದೆ ತನ್ನನ್ನು ತಾನು ನೋಡಿಕೊಂಡು ಮೂಗಿಗೆ ಪೌಡರ್ ಹಾಕ್ಕೊಂಡು ನಗುತ್ತಾ ತಾನು ಹೋಗ್ತಾನೆ. ಎಲ್ಲರ ಮುಂದೆ ತುಂಬ ಮುದ್ದಾಗಿ ಕಾಣ್ತಿದ್ದ ಹುಡುಗಿ ನೋಡಿದ ಮನೆ ಮಂದಿ ಎಲ್ಲ ನಮ್ಮದೇ ದೃಷ್ಟಿ ತಾಗತ್ತೆ ಮಗಳೇ ಎಂದರೆ ಮನೆಯಲ್ಲೇ ಇದರ ಕ್ರೆಡಿಟ್ ನನ್ನ ಮುದ್ದು ಗಂಡನಿಗೆ ಹೋಗಬೇಕು ಎಂದು ನಗುತ್ತಾ ಥ್ಯಾಂಕ್ಸ್ ಎಂದಳು. ಪೂಜೆನಲ್ಲಿ ಕೂರಿಸಿ ಇಬ್ಬರೂ ದಂಪತಿಗಳೆಲ್ಲ ಕೈಯಲ್ಲಿ ಪೂಜೆ ಮಾಡಿಸಿ ತಿಂಡಿ ಕೊಟ್ಟು ಸ್ವಲ್ಪ ಸಮಯ ರೆಸ್ಟ್ ಮಾಡು ಮಗಳೇ ಎಂದರು ದೇವಕಿಯವರು. ಚಂದು ಹ್ಞೂ ಅಮ್ಮ ಎಂದು ತನ್ನ ರೂಮ್ ಸೇರಿದ ಹುಡುಗಿಗೆ ಸ್ವಲ್ಪ ಹೊಟ್ಟೆ ನೋವು ಕಾಣಿಸಿತು. ಶಾರಿಗೆ ಹೇಳೋದು ಎಂದು ಯೋಚಿಸ್ತಿದ್ದ ಹುಡುಗಿ ಮುಂದೆ ವಿಕಾಸ್ ನಿಂತಿದ್ದ. ರೀ, ನೀವು ರೆಸ್ಟ್ ಮಾಡಬೇಕಾ ಎಂದಳು ನಗುತ್ತಾ. ವಿಕಾಸ್ ಅವಳನ್ನೇ ನೋಡುತ್ತಾ ಸುಸ್ತಾಗ್ತಿದ್ಯಾ ಇಲ್ಲ ಪೇಯ್ನ್ ಆಗ್ತಿದ್ಯಾ ಎಂದ. ತನ್ನ ಕೈ ಕಟ್ಟಿ ನಿಂತು. ಚಂದು ಏನಿಲ್ಲ, ಯಾಕೆ ಎಂದಳು. ಮತ್ತ್ಯಾಕೆ ಬೆವರ್ತಿದ್ಯಾ ಎಂದ. ಚಂದು ಸೆಕೆರಿ ಎಂದು. ಅಲ್ಲ, ನಿಮಗೂ ಗೊತ್ತಾಗೋದು ನಂತರ ಹೆವಿ ಸೀರೆ ಉಟ್ಟು ಪೂಜೆಲೆ ಕೂತಿದ್ರೆ ಎಂದಳು ಮುಖಾನ ಹುಮ್ ಮಾಡಿಕೊಂಡು. ಅವಳು ಮಾತು ಕೇಳಿದ ವಿಕಾಸ್ ನಗುತ್ತಾ ಅದು ಸಾಧ್ಯ ಇಲ್ವಲ್ಲ ಕುಳ್ಳಿ ಎಂದು ಕಾಲು ಎಳೆ ಬಿಟ್ಟು ಕೂತಿದ್ದ ಹುಡುಗಿ ಕಾಲು ಹಿಡಿದು ಬೆಡ್ ಮೇಲೆ ಇಟ್ಟು ಮಲಗು ಸ್ವಲ್ಪ ಹೊತ್ತು ಎಂದು ಕಾಲಿಗೆ ಮಸಾಜ್ ಮಾಡಿ ಕಾಲು ಮತ್ತೆ ಇವತ್ತು ಊದಿಕೊಂಡಿದೆ ಅಲ್ವಾ ಎಂದ. ಚಂದು ಜಾಸ್ತಿ ಟೈಮ್ ನಿಲ್ಲೋದು ಮಾಡಿದ್ರೆ ಇನ್ನೇನಾಗುತ್ತೆ ಎಂದು ನಗುತ್ತಾ ಕಣ್ಣು ಮುಚ್ಚಿದ ಹುಡುಗಿ ದೇವ್ರೆ ಇನ್ನೂ 8 ತಿಂಗಳು ತುಂಬಿಲ್ಲ, ಆಗಲೇ ಹೊಟ್ಟೆ ನೋವಾಗ್ತಿದೆ ಎಂದು ಯೋಚಿಸುತ್ತಾ ಮಲಗಿದ ಹುಡುಗಿ ನಿದ್ರೆಗೆ ಜಾರಿದ್ರೆ ಲೈಟಾಗಿ AC ಆನ್ ಮಾಡಿ ಪಾಪ ಸುಸ್ತಿದೆ ಅನಿಸುತ್ತೆ ಎಂದು ಅವಳು ಮಲಗುವವರೆಗೂ ಇದ್ದು ತಾನು ಹೊರಗೆ ಹೋದವನು ಯಾರಿಗೂ ಜಾಸ್ತಿ ಸೌಂಡ್ ಮಾಡಬೇಡಿ ನಿದ್ರೆ ಮಾಡ್ತಿದ್ದಾಳೆ ಎಂದು ಹೋಗ್ತಾನೆ. ಸಂಜೆ ಆರತಿ ಶಾಸ್ತ್ರಕ್ಕೆ ಎಲ್ಲ ತಯಾರಾಗಿದ್ದರಿಂದ ಸುಮ್ಮನೆ ಮಾತಿ ಕೂತ ಲಕ್ಷ್ಮಿಯವರು ಅಮ್ಮನ ಊರಿಗೆ ಕರ್ಕೊಂಡು ಹೋಗ್ತಿದ್ದೀವಿ ಎಂದರು. ದೇವಿಕೆ ಮತ್ತು ದೇವರಾಜ್ ಅವರು ಮೊದಲು ಬೇಡ ಇಲ್ಲೇ ನೋಡ್ಕೋತೀವಿ, ಮಗಳು ಮತ್ತು ಸೊಸೆ ಅವಳೇ ನಮಗೂ ಆ ಜವಾಬ್ದಾರಿ ನಿಭಾಯಿಸೋಕ್ಕೆ ಬಿಡಿ, ನಿಮಗಾದರೆ ಚೇತನ್ ಇದ್ದಾನೆ, ಬೇಕಾದರೆ ಸೊಸೆನ ನೀವೇ ಇಟ್ಕೋಬೋದು, ನಮಗೆ ಇರೋದು ವಿಕಾಸ್ ಒಬ್ಬನೇ, ಅವನು ಬಿಟ್ಟರೆ ಇನ್ಯಾರಿದ್ದಾರೆ ಎಂದರು. ಲಕ್ಷ್ಮಿಯವರು ನೀವು ಹೇಳಿದ್ದು ಕರೆಕ್ಟ್, ಆದರೂ ನಮಗೆ ಮಗಳೇ ಅಲ್ವಾ, ನಮ್ಮ ಯಜಮಾನ್ರು ಅಮ್ಮನ ತುಂಬ ಇಷ್ಟಪಡೋರು, ಅವರು ಇದ್ದಿದ್ರೆ ಇದಕ್ಕೆ ಒಪ್ಕೊಳ್ತಿರ್ಲಿಲ್ಲ ಎಂದವರನ್ನು ನೋಡಿದ ಚೇತನ್ ಮಾವ ಎಲ್ಲ ಹೆಣ್ಮಕ್ಳ ಮೊದಲ ಬಾಣಂತನ ತವರು ಮನೆಯಲ್ಲೇ ಮಾಡಬೇಕು, ಅದೇ ರೂಲ್ಸ್ ಅಲ್ವಾ ಎಂದ. ಇಬ್ಬರು ಮನೆಯ ವಾದ ಕೇಳ್ತಿದ್ದ ರಾಹುಲ್ ಮಧ್ಯೆ ಬಂದು ಅಯ್ಯೋ ನೀವಿಬ್ಬರು ಇರೋ ಒಂದು ಹುಡುಗಿಗೆ ಯಾಕಿಷ್ಟು ಕಿತ್ತಾಡ್ತಿದ್ದೀರಾ, ನನ್ನ ಹತ್ರ ಒಂದು ಐಡಿಯಾ ಇದೆ, ನೀವು ಹೂ ಅನ್ಬೇಕು ಅಷ್ಟೇ ಎಂದ. ಎಲ್ಲರೂ ಈಗ ಅವನ ಕಡೆ ನೋಡಿದ್ರೆ ರಾಹುಲ್ ಏನಿಲ್ಲ, ಲಕ್ಷ್ಮಿ ಅಮ್ಮನಿಗೆ ಮಗಳು ಹಾರೈಕೆ ಮಾಡಬೇಕು ಅನ್ನೋ ಆಸೆ ಇದೆ, ಹಾಗಾಗಿ ಈಗ ಅವರು ಕರ್ಕೊಂಡೋಗ್ಲಿ ಎಂದು ಮಾತು ಮುಗಿಸುವ ಮುನ್ನ ದೇವಕಿಯವರು ಮಧ್ಯ ಬಂದು ಏನೋ ನೀನು ಐಡಿಯಾ ಕೊಡ್ತೀನಿ ಎಂದು ಈಗ ಹೇಳ್ತಿದ್ಯಾ ಎಂದರು ರೇಗುವಂತೆ. ರಾಹುಲ್ ಅಯ್ಯೋ ಆಂಟಿ ಸ್ವಲ್ಪ ನನ್ನ ಮಾತು ಪೂರ್ತಿ ಕೇಳಿ ಎಂದು ಅವರು ಈಗ ಕರ್ಕೊಂಡು ಹೋಗ್ಲಿ ಎಂದರೆ ದೇವಕಿಯವರು ಮತ್ತೆ ಅದೇ ಮಾತಾಡ್ತಾನೆ, ಬಾ ವಿಕಾಸ್ಗೆ ಹೇಳ್ಕೊಡ್ತೀನಿ ಮಾಡ್ತಾನೆ ಅವನು ಎಂದರು. ರಾಹುಲ್ ಅಯ್ಯೋ ದೇವರಾಜ್ ಅಂಕಲ್ ನೀವು ಯಾಕೆ ಹೀಗೆ ಗಂಭೀರವಾಗಿ ಇರ್ತೀರಾ ಅಂತ ಈಗ ಗೊತ್ತಾಯ್ತು ಎಂದ ಛೇಡಿಸುವಂತೆ. ರಾಹುಲ್ ಮಾತು ಕೇಳಿದ ಎಲ್ಲರೂ ಈಗಿರುವ ಟಾಪಿಕ್ಕು ಇವನು ಹೇಳಿದ್ದಕ್ಕೂ ಸಂಬಂಧ ಇದೆಯಾ ಎಂದು ಕೇಳಿದ್ರೆ ರಾಹುಲ್ ಯಾಕಿಲ್ಲ, ದೇವಿಕೆ ಆಂಟಿ ಹೀಗೆ ಮಾತಾಡೋಕ್ಕೆ ಬಿಟ್ಟಿಲ್ಲ, ಅದಕ್ಕೆ ಅಂಕಲ್ ಮಾತಾಡೋದೇ ಮರ್ತು ಬಿಟ್ಟಿದ್ದಾರೆ, ಸುಳ್ಳು ಅಂದರೆ ನೋಡಿ ಅವನ ಮುಖ ಈಗಲೂ ಗಂಭೀರವಾಗಿದೆ ಎಂದ. ಎಲ್ಲರೂ ನಗ್ತಾರೆ ಅವನ ಮಾತಿಗೆ. ದೇವಕಿಯವರು ವಿಕಾಸ್ ಕರಿತೀನಿ ಇರು ಎಂದರು ಕೋಪದ ಮುಖ ಮಾಡಿ. ರಾಹುಲ್ ಅಯ್ಯೋ ಆಂಟಿ ಸ್ವಲ್ಪ ಸುಮ್ಮನಿರಿ, ನಿಮಗೆ ಒಂದೇ ಮೊಮ್ಮಗು ಬೇಕಾ,
ಅಷ್ಟಕ್ಕೆ ಖುಷಿ ಪಡ್ತೀರಾ? ಇನ್ನ ಒಂದು ಬೇಡವಾ ಎಂದರೆ ಎಲ್ಲರೂ ಮುಸಿ ಮುಸು ನಗ್ತಿದ್ರೆ ದೇವಕಿಯವರು ನನಗೇನು 3-4 ಇದ್ರೂ ಇಷ್ಟನೇ, ಅವನೊಬ್ಬನೇ ನೋಡಿ ನೋಡಿ ಸಾಕಾಗಿದೆ, ಮನೆ ತುಂಬ ಮಕ್ಕಳಿದ್ರೆ ಇಷ್ಟನೇ ಎಂದರು ನಗುತ್ತಾ. ತಕ್ಷಣ ರಾಹುಲ್ ಅದನ್ನೇ ಹೇಳ್ತಿರೋದು, ಇದೊಂದು ಅವರು ಮಾಡಲಿ, ಮುಂದೆ ಪೂರ್ತಿ ನೀವೇ ಚಂದು ಬಾಣಂತನ ಮಾಡಿ ಎಂದ. ಎಲ್ಲರೂ ರಾಹುಲ್ ಮುಖ ನೋಡಿ ಗುಡ್ ಎಂದರೆ ದೇವಕಿಯವರು ಹೋಗೋ ಮೊದಲ ಮೊಮ್ಮಗು ಕಣೋ ಎಂದರೆ ಆಯ್ತು ಬಿಡಿ ಎಂದು ಲಕ್ಷ್ಮಿ ಅವರ ಕಡೆ ಕಣ್ಣೊಡೆದು ಅಮ್ಮ ನೋಡಿ ಇವರು ಇದೊಂದು ಮಾಡ್ಕೊಳ್ಳಿ, ನೀವು ಇನ್ನು 2-3 ಮಕ್ಕಳಾದರೂ ನೀವೇ ಬಾಣಂತನ ಮಾಡ್ಬೋದು ಅಲ್ವಾ ಎಂದರೆ ದೇವಕಿಯವರು ಬೇಡ ಬೇಡ, ಇದೊಂದೇ ಅಷ್ಟೇ ಅವ್ರಿಗೆ ಬಿಟ್ಕೊಡೋದು ಎಂದು ಒಂದು ಕಂಡೀಷನ್, 3 ತಿಂಗಳಿಗೆ ಕಳಿಸ್ಬೇಕು, ನಾವು ನೋಡ್ಕೋತೀವಿ ಎಂದರು. ಲಕ್ಷ್ಮಿ ಮತ್ತು ಚೇತನ್ ಮುಖ ನೋಡಿಕೊಂಡು ಮನದಲ್ಲೇ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ನಮ್ಮ ಅಮ್ಮ ಮೇಲೆ ಎಂದುಕೊಂಡರು. ಕೊನೆಗೂ ಹ್ಞೂ ಎಂದು ಒಪ್ಪಿದ್ರು. ರಾಹುಲ್ ಸತ್ಯ, ಒಂದು ಯುದ್ಧ ತಪ್ಪಿಸಿದ್ದೀನಿ ಎಂದರೆ ರಕ್ಷಾ ಇಲ್ಲ, ಈಗ ನಿಜವಾದ ಯುದ್ಧ ಶುರುವಾಗೋದು ಎಂದರೆ ಎಲ್ಲರೂ ಅವಳ ಕಡೆ ನೋಡ್ತಿದ್ರೆ ರಕ್ಷಾ ಮತ್ತೆ ನಮ್ಮ ಅಣ್ಣನಿಗೆ ಹೇಳಿದ್ದೀರಾ ಎಂದಳು. ರಾಹುಲ್ ದೇವರಾಜ್ ದೇವಿಕಿ ಮತ್ತು ಲಕ್ಷ್ಮಿಯವರ ಕಡೆ ನೋಡಿದ್ರೆ ಅವರು ಇಲ್ಲ ಎನ್ನುವಂತೆ ಕತ್ತಾಡಿಸಿದ್ರೆ ರಾಹುಲ್ ದೊಡ್ಡ ಕಣ್ಣು ಬಿಟ್ಟು ಏನು ಅವನಿಗೆ ಗೊತ್ತಿಲ್ವಾ, ಮುಗೀತು ನನ್ನ ಕತೆ, ನಾನು ಈ ಆಟಕ್ಕಿಲ್ಲ, ನಾನು ಕೊಟ್ಟ ಐಡಿಯಾ ನನ್ನದಲ್ಲ, ನಾನೇನು ಮಾತೇ ಆಡಿಲ್ಲ ಎಂದರೆ ಎಲ್ಲರೂ ನಕ್ರೆ ರಕ್ಷಾ ಮಾತ್ರ ಇದರ ಸೂತ್ರಧಾರಿ ನೀನೇ ಅಂತ ಗೊತ್ತಾದರೆ ಬಗ್ಸಿ ಒದಿತಾನೆ, ಒದಿಸ್ಕೊಳ್ಳಿ ಎಂದು ನಕ್ರೆ ರಾಹುಲ್ ನೀನು ಹೇಳೋದು ನಿಜಾನೇ, ಮೊದಲೇ ಕೋಪಿಷ್ಟ, ಈಗ ಚಂದು ಲವ್ನಲ್ಲಿ ಬಿದ್ದಿದ್ದಾಗಿಂದ ಸ್ವಲ್ಪ ಬದಲಾಗಿದ್ದಾನೆ, ಅವನು ಅವಳನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ಇನ್ನು ಈಗ ಈ ಐಡಿಯಾ ಕೊಟ್ಟವನು ನಾನೇ ಅಂದರೆ ಮುಗೀತು, ಗೋವಿಂದ ಗೋವಿಂದ ಎಂದ ಅಳೋ ಥರ ಮುಖ ಮಾಡಿ. ಈಗ ಎಲ್ಲರೂ ನಾವೇನೋ ಡಿಸೈಡ್ ಮಾಡಿದ್ವಿ, ಅವರಿಬ್ಬರನ್ನೇ ಕೇಳಿಲ್ಲ, ಚಂದು ಬಿಡು, ತವ್ರ ಮನೆಗೆ ಹೋಗೋಕ್ಕೆ ಇಷ್ಟ ಇದೆ, ಇನ್ನು ನಿಮ್ಮ ಮಗ ಅವನನ್ನು ಒಪ್ಸೋದು ಯಾರು ಎಂದರು. ದೇವಕಿಯವರು ದೇವರಾಜ್ ಅವರು ನನ್ನ ಮಗ ಕಣೆ, ಅವನಿಗೂ ಅವನ ಹೆಂಡತಿ ಇದ್ದಾಳಲ್ಲ, ಇವಾಗ ಒಪ್ಸೋ ಅಸ್ತ್ರ ಚಂದು, ಈಗ ಚಂದನೇ ಒಪ್ಪಿಸ್ಬೇಕು ಎಂದರು. ರಾಹುಲ್ ಈಗ ನಮ್ಮ ತಂಗಿ ಕೂಡ ಸ್ಟ್ರಾಂಗ್ ಆಗಿದೆ, ಬದುಕಿದು ಬಡ್ಜೀವ ಎಂದ. ಎಲ್ಲರೂ ನಗ್ತಿದ್ರೆ ಇತ್ತ ವಿಕಾಸ್ ಮಾತ್ರ ಫೋಟೋ ಶೂಟು ತಯಾರಿ ಹೇಗಿದೆ ಎಂದು ನೋಡಿಕೊಂಡು ಬರ್ತಿದ್ದ. ರಾಹುಲ್ ಬಂದ ಕಣಪ್ಪ ಎಂದು ನಿಮ್ಮೆಲ್ಲರಲ್ಲೂ ಒಂದು ಭಿನ್ನ, ದಯವಿಟ್ಟು ನಾನೇ ಇದನ್ನು ಹೇಳಿದ್ದು ಅಂದರೆ ನಿಜವಾಗ್ಲೂ ಸರಿಯಾಗಿ ಹೊಡಿತಾನೆ ಪ್ಲೀಸ್ ಎಂದು ಕೈ ಮುಗಿದು ಪಾಪದ ಮುಖ ಮಾಡ್ದ. ಎಲ್ಲರೂ ಅವನ ಮುಖನ ನೋಡಿ ನಗ್ತಾರೆ. ಏನು ಗೊತ್ತಿಲ್ಲದ ಹುಡುಗನ ಥರ ಎಲ್ಲೋಗಿದ್ದೋ ಎಂದ. ವಿಕಾಸ್ ಬಂದ ತಕ್ಷಣ ವಿಕಾಸ್ ಏನಿಲ್ಲ ಎಂದು ಚಂದು ಇನ್ನೂ ಎದ್ದಿಲ್ವಾ ಎಂದು ನೀರು ಕುಡಿದು ರೂಮ್ಗೆ ಹೋಗ್ತಾನೆ. ರಕ್ಷಾ ಯಾರೂ ಹೇಳಿಲ್ಲ ಅಂದರೂ ನಾನು ಹೇಳ್ತೀನಿ ಅಣ್ಣನಿಗೆ ಅಂದರೆ ರಕ್ಷಾ ಮಾತು ಕೇಳಿದ ರಾಹುಲ್ ಸ್ವಲ್ಪ ಗತ್ತಲ್ಲೇ ಹೋಗಿಲೆ, ನನ್ನ ತಂಗಿ ನನ್ನ ಪರ, ನಿಮ್ಮ ಅಣ್ಣನ ಜೊಟ್ಟು ನನ್ನ ತಂಗಿ ಕೈಯಲ್ಲಿ, ಬೇಕಾದರೆ ನೋಡು ಅವಳು ಅವಳ ತವ್ರ ಮನೆಗೆ ಹೋಗೇ ಹೋಗ್ತಾಳೆ, ಅದು ನಿನ್ನಣ್ಣ ಕೋಪಿಷ್ಟನ ಒಪ್ಸಿಯೇ, ನಮ್ಮದು ಪಕ್ಕಾ ಸಿಂಹಿಣಿ, ನಿಮ್ಮ ಸಿಂಹ ಎಷ್ಟೇ ಗರ್ಜಿಸಿದ್ರೂ ಸಿಂಹಿಣಿ ಮುಂದೆ ಸೋಲ್ಲೇಬೇಕು, ಯಾಕೆ ನಾನಿಲ್ವಾ ಹಂಗೆ ಅವನು ಕೂಡ ಬಾ ಎಂದವನು ಕೆಲಸ ಇದ್ದರೆ ಮಾಡೋಣ ಎಂದ ಮೂತಿ ಸೋಟ ಮಾಡಿ ಅವಳನ್ನು ಕರ್ಕೊಂಡು ಹೋಗ್ತಾನೆ. ಚಂದು ಮಲಗಿದ್ದು ನೋಡಿ ವಿಕಾಸ್ ಶೂಳೋ ಮೊದಲೇ ಕುಂಕರ್ಣಿ ಎಬ್ಬಿಸ್ಲಾ ಎಂದು ಯೋಚಿಸಿ ಚಂದು ಎಂದ. ಚಂದು ನಿಧಾನಕ್ಕೆ ಕಣ್ಣು ಬಿಟ್ಟು ಆಗಲೇ ಸಂಜೆ ಆಗೋಯ್ತಾ ಎಂದಳು. ವಿಕಾಸ್ ಏನಿಲ್ಲ, ನೀನು ಸ್ವಲ್ಪ ರೆಡಿ ಆದರೆ ಅರ್ಧ ಗಂಟೆ ಫೋಟೋ ಶೂಟ್ ಕಣಮ್ಮ, ಹೆದೇಳು, ಆಮೇಲೆ ಊಟ ಮಾಡಿ ಮಲಗಿ ಬಂದೆ ಎಂದ. ಚಂದು ಎದ್ದು ಫ್ರೆಶ್ ಆಗಿ ಬಂದವಳ ಮುಂದೆ ಒಂದು ಹೆಂಗಸಿನ ಜೊತೆ ವಿಕಾಸ್ ಮಾತಾಡ್ತಿದ್ದ. ಚಂದು ಬದ್ದಿದ್ದು ನೋಡಿ ಬಾ ಶಿವರು ಪ್ರಭಾ ಅಂತ, ಮೇಕಪ್ ಮಾಡಿ ಪೂರ್ತಿ ರೆಡಿ ಮಾಡೋರು ಇವರೇ ಎಂದ. ಚಂದು ವಿಕಾಸ್ ಮುಖ ನೋಡ್ತಾ ಇವೆಲ್ಲ ಬೇಕಾ ಎನ್ನುವಂತೆ ಸನ್ನೆ ಮಾಡಿದ್ಲು. ವಿಕಾಸ್ ಕಣ್ಣಲ್ಲಿ ಪ್ಲೀಸ್ ಎನ್ನುವಂತೆ ರಿಕ್ವೆಸ್ಟ್ ಮಾಡ್ದ. ಅವರು ಬಾಮ ಎಂದು ಮೊದಲೇ ವಿಕಾಸ್ ರೆಡಿ ಮಾಡಿಸಿದ್ದ ಪಿಕಾಕ್ ಡಿಸೈನ್ ಅದ್ದೂರಿ ಫುಲ್ ಗೌನ್ ವೆಯ್ಟ್ಲೆಸ್ ನೋಡಿ ವಿಕಾಸ್ ಕಡೆ ನೋಡಿದ್ರು. ಚಂದುಗೆ ನಾನು ಹೊರ್ಗೋಗಿರ್ತೀನಿ ಎಂದ. ಇಲ್ಲಿ
ಚಂದುಗೆ ಡ್ರೆಸ್ ಹಾಕಿಸಿ ಮುತ್ತಾಗಿ ಮೇಕಪ್ ಮಾಡಿಸಿ ರೆಡಿ ಮಾಡ್ತಿದ್ರೆ ವಿಕಾಸ್ ಮನೆಯವರ ಮುಂದೆ ಫೋಟೋ ಶೂಟ್ ಬಗ್ಗೆ ಹೇಳ್ತಾನೆ. ಮೊದಲು ಯಾಕೋ ಇದಲ್ಲ ಎಂದರು. ಅವನು ನಮ್ಮ ಕನಸು ಮಾಮ್ ಎಂದಿದ್ದಕ್ಕೆ ಎಲ್ಲರೂ ಓಕೆ ಅಂದರು. ದೇವರಾಜು ತುಂಬ ದೂರ ಇದೆಯಾ ಎಂದರೆ ವಿಕಾಸ್ ಇಲ್ಲ, ಸ್ವಲ್ಪ ದೂರದಲ್ಲೇ ಇರುವ ಪಾರ್ಕ್ನಲ್ಲಿ ಎಲ್ಲ ರೆಡಿ ಇದೆ ಎಂದ. ಎಲ್ಲರೂ ನಾವು ಬರ್ತೀವಿ ಎಂದರು. ವಿಕಾಸ್ ಕೂಡ ಹ್ಞೂ ಎಂದು ಒಪ್ಕೊಂಡ. ಚಂದು ಹೊರಗೆ ಬರುವುದನ್ನೇ ಕಾಯ್ತಿದ್ದ ವಿಕಾಸ್ಗೆ ಅವಳು ಹೇಗೆ ಕಾಣ್ತಾಳೆ, ನನ್ನ ಮುದ್ದು ಕುಳ್ಳಿ, ಆ ಡ್ರೆಸ್ನ ತುಂಬ ಹುಡುಕಿ ಡಿಸೈನ್ ಮಾಡಿಸಿದ್ದೀನಿ ಎಂದು ಯೋಚಿಸಿದ್ದ. ಅವನು ಕೈ ಈಸ್ಕುತ್ತಾ ಕೂತಿದ್ದ. ಅಷ್ಟೊತ್ತಿಗೆ ರಕ್ಷಾ ಹತ್ಗೆ ಎಂದಳು. ಎಲ್ಲರ ಗಮನ ಈಗ ಚಂದು ಮೇಲೆ ಹೋಗಿತು. ಎಲ್ಲರೂ ಬಿಟ್ಟ ಕಣ್ಣು ಬಿಟ್ಟಂತ ಇದ್ರು. ಅಷ್ಟು ಮುದ್ದಾಗಿ ಕಾಣುವ ಹುಡುಗಿ ನೋಡಿದ ವಿಕಾಸ್ ಕಣ್ಣು ಮುಚ್ಚದೆ ನೋಡುತ್ತಾ ತುಟಿಯಲ್ಲಿ ನಗು ಮೂಡಿತು. ರಕ್ಷಾ, ಅಣ್ಣ ಈ ಡಿಸೈನ್ ಸಖತ್ತಾಗಿದೆ. ಈ ಥರ ಮಾಡೋದು ಒಬ್ಬರೇ, ಅವರು ಫಿಲಮ್ ಇಂಡಸ್ಟ್ರಿ ಕಾಸ್ಟ್ಯೂಮ್ ಡಿಸೈನರ್ ಮಾಡ್ತಾರಲ್ಲ, ಲಾರೆನ್ಸ್ ಅಲ್ವಾ ಎಂದರು. ವಿಕಾಸ್ ಎಸ್ ಎಂದ. ಲಕ್ಷ್ಮಿಯವರು ನನ್ನ ಅಳಿಯನಿಗೆ ಮಗಳ ಮೇಲಿದ್ದ ಪ್ರೀತಿ ಕಾಳಜಿ ಅದನ್ನೆಲ್ಲ ನೋಡಿ ದೇವಿಕೆಯವರ ಕೈಯನ್ನು ಗಟ್ಟಿಯಾಗಿ ಹಿಡಿದ್ರು. ದೇವರಾಜ್ ದೇವಿಕೆಯವರು ತಮ್ಮ ಮಗ ತನ್ನ ಹೆಂಡತಿನ ಎಷ್ಟು ಇಷ್ಟಪಡ್ತಾನೆ ಎಂದು ಇದರಲ್ಲೇ ತಿಳಿಯುತ್ತೆ ಎಂದುಕೊಂಡ್ರು. ರಾಹುಲ್ ಹುಚ್ಚು ಹುಡುಗ, ಒಂದು ಬಟ್ಟೆಗೆ ಇಷ್ಟು ಇಷ್ಟಪಟ್ಟು ಮಾಡಿಸೋನು. ಶಿನು ಅವಳೆಲ್ಲ ಇನ್ನೆಷ್ಟು ಚೆನ್ನಾಗಿ ನೋಡ್ಕೋಬೇಕು ಎಂದುಕೊಂಡರೆ ರಕ್ಷಾ, ನೀವು ಇದ್ದೀರಾ ನೋಡಿ ಕಲ್ತ್ಕೊಳ್ಳಿ. ನಮ್ಮಣ್ಣನ ನೋಡಿ ಎಂಟಿನ ಎಷ್ಟು ಪ್ರೀತಿ ಮಾಡ್ತಾನೆ ಎಂದು ಮೊಳಕೈಯಲ್ಲಿ ರಾಹುಲ್ ಹೊಟ್ಟೆಗೆ ಗೊತ್ತಿದ್ಲು. ರಾಹುಲ್ ಆ ಎಂದು ಹೊಟ್ಟೆ ಹಿಡಿದು ಎಮ್ಮೆಗೆ ಜ್ವರ ಬಂದರೆ ಎತ್ತಿಗೆ ಬರೆ ಎಳಿತಾರೆ. ಹೋಗೆ ಶೂಳೊಬ್ಳು, ಮಾತಿಗೆ ಮುಂಚೆ ಹೀಗೆ ಹೊಡಿತರು, ಆಮೇಲೆ ನಿನಗೆ ಸೀರೆ ಬಿಟ್ಟರೆ ಬೇರೇನು ಕೊಡಿಸೋದೇ ಇಲ್ಲ ಎಂದ. ವಿಕಾಸ್ ನಗುತ್ತಾ ಪರ್ಫೆಕ್ಟ್ ಎಂದು. ಚಂದು ಆರ್ ಯು ಕಂಫರ್ಟಬಲ್ ಎಂದ ಪೊಲೈಟಾಗಿ. ಚಂದು ನಗುತ್ತಾ ಹೆವಿ ಇಲ್ಲ, ಫೀಲಿಂಗ್ ಫ್ರೀ ಎಂದಳು. ಎಲ್ಲರೂ ಅವಳನ್ನೇ ನೋಡ್ತಿದ್ದನ್ನ ನೋಡಿ ಏನೋ ಒಂದು ಮುಚ್ಕರ ಆಯಿತು. ವಿಕಾಸ್ ಕಡೆ ನೋಡಿ ಎಲ್ಲರಿಗೂ ಹೇಳಿದ್ದೀರಾ ಅಲ್ವಾ ಎಂದಳು. ವಿಕಾಸ್ ಹ್ಞೂ ಎಂದು ಕತ್ತಾಡಿಸಿದವನು ಮಾಮ್ ಹೇಗಿದ್ದಾಳೆ ಚಂದು ಎಂದ ಎಲ್ಲರ ಕಡೆ ನೋಡುತ್ತಾ. ಎಂದಿನಂತೆ ಈ ಕಥೆ ಮುಂದುವರಿಯೋದು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.